ಕಾಂಗ್ರೆಸ್ ಕಾರ್ಯಕರ್ತೆ ಮೇಲೆ ಎಚ್ಎಂ ರೇವಣ್ಣ ಹಲ್ಲೆಯನ್ನ ಮಾಡಿದ್ದಾರೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಎಚ್ಎಂ ರೇವಣ್ಣ ನಿನ್ನೆ ಕೆಕೆ ಗೆಸ್ಟ್ ಹೌಸ್ನಲ್ಲಿ ನಂದಿನಿ ನಾಗರಾಜ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ನ ಕಾರ್ಯಕರ್ತೆ ಮೇಲೆ ಎಚ್ಎಂ ರೇವಣ್ಣ ಹಲ್ಲೆ ನಡೆಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದ್ದು, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಎಚ್ಎಂ ರೇವಣ್ಣ ನಿನ್ನೆ ಕೆಕೆ ಗೆಸ್ಟ್ ಹೌಸ್ನಲ್ಲಿ ನಂದಿನಿ ನಾಗರಾಜ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಎಚ್ಎಂ ರೇವಣ್ಣ ವಿರುದ್ಧ ಹೈಗ್ರೌಂಡ್ಸ್ ಠಾಣೆಗೆ ದೂರನ್ನ ನೀಡಲಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿಗೂ ಕೂಡ ಇಮೇಲ್ ಮೂಲಕ ದೂರನ್ನ ಸಲ್ಲಿಸಿದ್ದಾರೆ. ಗಲಾಟೆ ಸ್ಥಳದಲ್ಲಿದ್ದಂತಹ ಉಗ್ರಪ್ಪ ಅವರಿಂದ ಹೇಳಿಕೆಯನ್ನ ಪಡೆಯಲಿದ್ದಾರೆ ಪೊಲೀಸರು. ಕಾಂಗ್ರೆಸ್ ಕಾರ್ಯಕರ್ತೆಯ ಮೇಲೆ ಹಲ್ಲೆಯನ್ನ ಮಾಡಿರುವಂತಹ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಹೈಗ್ರೌಂಡ್ಸ್ ಠಾಣೆಯ ಪೊಲೀಸರಿಗೆ ಈಗಾಗಲೇ ಆಕೆ ದೂರನ್ನ ಕೂಡ ನೀಡಿದ್ದಾರೆ. ಕಳಿಸ್ಬೇಕಾಗುತ್ತೆ ನೋಡಿ. ಓಕೆ ಒಂದು ನಿಮಿಷ, ಒಂದು ಸೆಕೆಂಡ್. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಸರ್. ನಾನು ಕಳಿಸ್ಬೇಕಾಗುತ್ತೆ ನೋಡ್ರಿ. ಓಕೆ ನೋಡಿ. ಓಕೆ ಒಂದು ನಿಮಿಷ, ಒಂದು ಸೆಕೆಂಡ್. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಸರ್. ನಾನು ಕಳಿಸ್ಬೇಕಾಗುತ್ತೆ ನೋಡಿ. ಓಕೆ ಒಂದು ನಿಮಿಷ, ಒಂದು ಸೆಕೆಂಡ್. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಸರ್. ನಾನು ಕಳಿಸ್ಬೇಕಾಗುತ್ತೆ ನೋಡ್ರಿ. ಓಕೆ ಒಂದು ನಿಮಿಷ, ಒಂದು ಸೆಕೆಂಡ್. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್ ಮಾಡಿ. ಎಚ್ಎಂ ರೇವಣ್ಣ ಹಲ್ಲೆ ಮಾಡಿರೋದ್ರ ಬಗ್ಗೆ ನಂದಿನಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಚ್ಎಂ ರೇವಣ್ಣ ಅವರು ಅವಾಚ್ಯ ಶಬ್ದಗಳಿಂದ ಬೈತಾರೆ. ರೇವಣ್ಣ ಒಬ್ಬರು ರಾಜಕಾರಣಿ ಆಗಿರೋದಕ್ಕೆ ಯೋಗ್ಯರಲ್ಲ ಅಂತ ಹೇಳಿದ್ದಾರೆ ನಂದಿನಿ. ರೇವಣ್ಣ ಅವರು ಹಲ್ಲೆಯನ್ನ ಮಾಡಿದ್ದಾರೆ ಇದೇ ನಂದಿನಿ ಅವರು ಅವರ ಮೇಲೆ. ಸೊ ನಂದಿನಿ ಇದಕ್ಕೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರೇವಣ್ಣ ರಾಜಕಾರಣಿ ಆಗಿರೋದಕ್ಕೆ ಯೋಗ್ಯರಲ್ಲ, ನಾನು ದಲಿತೆ, ನನ್ನ ಮೇಲೆ ದೌರ್ಜನ್ಯ ಆಗಿದೆ, ರೇವಣ್ಣ ವೇಶ್ಯೆ ಅಂತ ಕರೆದಿದ್ದಾರೆ ಅನ್ನುವಂತಹ ಆರೋಪವನ್ನ ನಂದಿನಿ ಮಾಡಿದ್ದು ಮೊಬೈಲ್ನಲ್ಲಿ ರೆಕಾರ್ಡ್ ಇದೆ ಅಂತ ಹೇಳಿದ್ದಾರೆ ನಂದಿನಿ ನಾಗರಾಜ್. ಮೇಲೆ ಹಲ್ಲೆ ಮಾಡ್ತಾರೆ, ಮತ್ತೆ ಮಹಿಳೆನ ಅಬ್ಯೂಸ್ ಮಾಡ್ತಾರೆ. ಪೊಲಿಟಿಷಿಯನ್ ಆಗೋದಕ್ಕೆ ನಾಲಾಯಕ ಆಗಿರೋರು, ಮತ್ತೆ ಮಹಿಳೆ ನಿಂದಕರು ಅವರು, ಮತ್ತೆ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿ ಒಬ್ಬ ದಲಿತ ಹೆಣ್ಮಕ್ಳ ಮೇಲೆ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಇವಾಗ ಜಾತಿ ಬಗ್ಗೆ ಒಬ್ಬ ಹೆಣ್ಮಗಳನ್ನ ಅಂತ ಹೇಳಿದ್ರೆ ನೀವು ಯಾವಾಗ್ಲೇ ಆಗ್ಲಿ ಮನುಷ್ಯ ಸಿಕ್ಕಿದಾಗ ಕೇಳ್ತೀರ ಏನಕ್ಕೆ ಆ ಪದ ಬಳಕೆ ಮಾಡಿದ್ರಿ. ನನ್ನ ಫೋನಲ್ಲಿ ರೆಕಾರ್ಡಿಂಗ್ ಇದೆ. ಕುಮಾರಕೃಪಾದಲ್ಲಿ ಸಿಕ್ಕಿದಾಗ ಇವತ್ತು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಮತ್ತೆ ಜಾತಿ ಬಗ್ಗೆ ಬೈದಿದ್ದಾರೆ, ಮತ್ತೆ ನನ್ನನ್ನ ಇಲ್ಲಿ ಕುಕ್ಕೆಗೂ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮೆಡಿಕಲ್ ಆಗಿದೆ, ನನ್ನ ಕೈ ಇದು ನೀರ್ ಫ್ರಾಕ್ಚರ್ ಆಗಿದೆ, ಮತ್ತೆ ಮನೆ ಬಂದು ಇದು ರೈಟ್ ಮಾಡಕ್ಕಾಗಲ್ಲ. ಒಂದು ಹೆಣ್ಮಕ್ಳಿಗೆ ಒಂದು ಕುಮಾರಕೃಪಾ ಗೆಸ್ಟ್ ಹೌಸ್ ಅಲ್ಲೇ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ ವಿಧಾನಸೌಧದಲ್ಲೂ ಪ್ರೊಟೆಕ್ಷನ್ ಇಲ್ಲ, ಕುಮಾರಕೃಪಾದಲ್ಲೂ ಪ್ರೊಟೆಕ್ಷನ್ ಇಲ್ಲ. ಹೆಣ್ಮಕ್ಳಿಗೆ ಇನ್ನೇನಕ್ಕೆ ರಕ್ಷಣೆಗೆ ಹೋಗ್ತೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಯಾವಾಗ ನಡೆದಿರುವಂತಹ ಘಟನೆ, ಆಕೆ ಕೊಟ್ಟಂತಹ ದೂರಿನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ, ಜೊತೆಗೆ ಈಗ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆ ಹೇಗೆ ಸಾಗ್ತಾ ಇದೆ? ನವಿತಾ, ಇದೇನು ಪ್ರಮುಖವಾಗಿ ಈಗ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಈಗ ಒಂದು ಪಿಟಿಷನ್ ತೆಗೆದುಕೊಂಡು ಪ್ರಕರಣವನ್ನ ಅಂದ್ರೆ ಆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಪ್ರಾಥಮಿಕವಾಗಿ ಏನು ಇವರು ಹಲ್ಲೆ ಮಾಡಿದ್ದಾರೆ ಮತ್ತೆ ಜಾತಿ ನಿಂದನೆ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರವಾಗಿ ತನಿಖೆಯನ್ನು ಮಾಡಲಾಗ್ತಿರೋದು. ಅದರಲ್ಲಿ ನಂದಿನಿ ನಾಗರಾಜ್ ಅಂತ ಏನಿದ್ದಾರೆ ಅವರು ಕಾಂಗ್ರೆಸ್ ಕಾರ್ಯಕರ್ತ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಎಚ್ಎಂ ರೇವಣ್ಣ ಅವರದ್ದು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಗ್ಯಾರಂಟಿ ಯೋಜನೆಗಳ ಪ್ರತಿಷ್ಠಾನ ಅಧ್ಯಕ್ಷ ಇರುತ್ತೆ ಎಚ್ಎಂ ರೇವಣ್ಣ ಭೇಟಿ ಮಾಡೋ ಸಂದರ್ಭದಲ್ಲಿ ಅವರು ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೇಳಿ ಮತ್ತೆ 2 ವಿಡಿಯೋ ಕ್ಲಿಪ್ಗಳು ಕೂಡ ಈಗ ವೈರಲ್ ಆಗಿರುವಂತದ್ದು. ಸಂಬಂಧಪಟ್ಟಂತೆ ಈಗ ಪೊಲೀಸ್ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದ್ರೆ ಈ ವಿಚಾರಕ್ಕೆ ಅಂದ್ರೆ ಘಟನೆ ಆದ ಸಂದರ್ಭದಲ್ಲಿ ಉಗ್ರಪ್ಪ ಅವರು ಕೂಡ ಇರುವಂತ ಹೇಳಿ ಪೊಲೀಸರಿಗೆ ಉಗ್ರಪ್ಪ ಅವರ ಒಂದು ಸ್ಟೇಟ್ಮೆಂಟ್ ಪಡ್ಕೊಳ್ಳೋ ರೀತಿಯಲ್ಲಿ ಮುಂದಾಗಿದ್ದಾರೆ. ಈಗಷ್ಟೇ ಈಗ ಅದರಲ್ಲಿ ಪ್ರಮುಖವಾಗಿ ಅಂದ್ರೆ ಈಗ ಹಲ್ಲೆಗೊಳಗಾದಂತ ಆರೋಪ ಮಾಡ್ತಾ ಇರುವಂತ ಮಹಿಳೆಯರಿದ್ದಾರೆ, ಅವರು ಈಗ ಮಹಿಳಾ ಆಯೋಗಕ್ಕೂ ಕೂಡ ಒಂದು ದೂರನ್ನ ಕೊಟ್ಟಿರುವಂತದ್ದು. ಈಗ ಅದರ ಬಗ್ಗೆ ಸತ್ಯಾಸತ್ಯತೆ ಏನಿತ್ತು ಮತ್ತೆ ಯಾವ ಕಾರಣಕ್ಕೋಸ್ಕರ ಹಲ್ಲೆ ಮಾಡಲಾಯಿತು, ಇವರು ಯಾವ ಕಾರಣಕ್ಕೋಸ್ಕರ ಅವರನ್ನ ಭೇಟಿ ಮಾಡಕ್ ಮುಂದಾಗಿದ್ರು ಏನೋದ್ರ ಬಗ್ಗೆ ಈಗ ತನಿಖೆ ಮಾಡೋಕೆ ಗೊತ್ತಾಗುತ್ತೆ. ಆ ವಿಡಿಯೋದಲ್ಲಿ ಯಾವೆಲ್ಲ ಅಂಶಗಳು ಸಿಕ್ಕಿದೆ ಅಂದ್ರೆ ಅದನ್ನು ಪೊಲೀಸರಿಗೆ ಈಗ ಕೊಟ್ಟಿದ್ದಾರಾ ಅವರು? ಅದ್ರ ಬಗ್ಗೆ ಒಂದಷ್ಟು ಕೆಟ್ಟ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿದ್ದಾರೆ, ಜಾತಿ ನಿಂದನೆಯ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಅವರು, ಇದೆಯಾ ಅವೆಲ್ಲವೂ ಕೂಡ ಹೇಗೆ? ಎಸ್ ಸರ್, ಏಕವಚನದಲ್ಲಿ ಅವರು ಮಾತನಾಡಿದ್ದಾರೆ ಅನ್ನೋದು ಮತ್ತೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತ, ಮತ್ತೆ ಹೊಡೆಯುವಾಗ ಬೆರಳು ಗಾಯ ಆಗಿದೆ ಅಂತ, ಆ ಬೆರಳು ಗಾಯ ಆಗಿರುವಂತ ಸಂದರ್ಭದಲ್ಲಿ ಅವರು ಮೆಡಿಕಲ್ ಕೂಡ ಮಾಡಿಸ್ಕೊಂಡಿರುವಂತದ್ದು. ಈಗ ಆ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಅಲ್ಲೇ ಇದ್ದಾರಾ ಗಂಗಾಧರ್? ಇದ್ರೆ ಅವರಿಗೆ ಫೋನ್ ಸಂಪರ್ಕ ಕೊಡಬಹುದಾ ಹೇಗೆ? ಸದ್ಯಕ್ಕೆ ಅವರು ಇನ್ನು ಈಗ ಮಹಿಳಾ ಆಯೋಗದ ಒಳಗಡೆ ಹೋಗಿದಾರಂತಾರೆ. ಈಗ ಅವರು ಕಂಪ್ಲೇಂಟ್ ಅನ್ನ ಕೊಡ್ತಾ ಇರುವಂತದ್ದು. ಅವರು ಇನ್ನು ಸದ್ಯ ದೂರು ಕೊಡ್ತಾ ಇರುವಂತದ್ದು. ಆ ಬಗ್ಗೆ ದೂರು ಕೊಟ್ಟಂತ ಬಳಿಕ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡಲಿದ್ದಾರೆ. ಓಕೆ ಗಂಗಾಧರ್, ಈಗ ಇದು ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಯಾವ ಕಾರಣಕ್ಕಾಗಿ ಹಲ್ಲೆಯನ್ನ ಮಾಡಿದ್ರು ಅವರು? ಈ ಹಿಂದಿನಿಂದಲೂ ಕೂಡ ಈ ರೀತಿಯಾಗಿ ಏನಾದ್ರು ಅವಾಚ್ಯ ಶಬ್ದಗಳನ್ನ ಎಚ್ಎಂ ರೇವಣ್ಣ ಬಳಕೆ ಮಾಡ್ತಾ ಇದ್ರ? ದೂರಿನಲ್ಲಿ ಪ್ರಮುಖವಾಗಿ ಏನೆಲ್ಲ ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ? ಹಾಗೇನೆ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಈಗಾಗಲೇ ಆ ವಿಡಿಯೋಗಳನ್ನ ಪಡ್ಕೊಂಡಿದ್ದಾರಾ ಹೇಗೆ?
ನವಿತಾ ಜೈನ್ ಪ್ರಮುಖವಾಗಿ ನಿನ್ನೆ ಸಂಜೆ ಅಂದ್ರೆ ಒಂದು ಕೆಲಸದ ವಿಚಾರವಾಗಿ ಕೆಲಸ ಏನೋ ಒಂದು ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಭೇಟಿ ಮಾಡಕ್ಕೆ ಅಲ್ಲಿ ಕೆಕೆ ಗೆಸ್ಟ್ ಹೌಸ್ ನ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಎಚ್.ಎಂ. ರೇವಣ್ಣ, ಉಗ್ರಪ್ಪ ಎಲ್ಲರೂ ಕೂಡ ಆ ಒಳಗಡೆ ಇದ್ರು. ಆ ಸಂದರ್ಭದಲ್ಲಿ ಏಕವಾಗಿ ನೇರವಾಗಿ ಒಳಗಡೆ ಹೋಗಿದ್ದಾರೆ. ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಮಾತಿನ ಚಕಮಕಿ ಆಗಿರುವಂತದ್ದು. ಆ ಬಳಿಕ ವಿಡಿಯೋ ಮಾಡಕ್ಕೆ ಮುಂದಾಗಿದ್ದಾರೆ. ಅದ್ ನೋಡಿ ಮೊಬೈಲ್ ಕಿತ್ಕೊಳ್ಳೋಕೆ ಮುಂದಾಗಿರುವಂತದ್ದು. ಅದೇ ಸಂದರ್ಭದಲ್ಲಿ ಬೆಳಿಗ್ಗೆ ಕೂಡ ಗಾಯ ಆಗಿರುವಂತದ್ದು. ಈ ಬಗ್ಗೆ ಈಗ ಸದ್ಯದ ಮಟ್ಟಿಗೆ ಈಗ ಪಿಟಿಷನ್ 5 ರೌಂಡ್ ಸ್ಟಾರ್ಟ್ ಆಗಿದೆ. ಈಗ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇವರು ಮಹಿಳಾ ಆಯೋಗ ಕೂಡ ದೂರನ್ನ ಕೂಡ ಮುಂದಾಗಿದ್ದಾರೆ. ಈ ಮುಂದುವರೆದ ಭಾಗವಾಗಿ ಈಗ ಅವರು ಈ ಬಗ್ಗೆ ಅವ್ರ ಮನೆ ಹಲ್ಲೆ ಮಾಡಿದ್ದಾರೆ, ಜಾತಿ ನಿಂದನೆ ಮಾಡಿ ಅಂತ ಹೇಳಿ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಸದ್ಯ ತನಿಖೆ ಬಳಿಕ ಏನ್ ಪ್ರಕರಣದ ಆಗಿದೆ ಅನ್ನೋದು ಗೊತ್ತಾಗಲಿದೆ. ಉಗ್ರಪ್ಪ ಅವ್ರಿಗೆ ಏನಾದ್ರು ಈಗ ಸ್ಟೇಟ್ಮೆಂಟ್ಗೆ ಕರೆದಿದ್ದಾರಾ ಹೇಗೆ? ಇಲ್ಲ, ಉಗ್ರಪ್ಪ ಅವರು ಕೂಡ ಆ ಬಗ್ಗೆ ಸ್ಪಷ್ಟೀಕರಣ ಆಗೋದು ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಅವರೇ ಸ್ಪಷ್ಟೀಕರಣ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಈ ಘಟನೆಗೆ ನೇರ ಪ್ರತ್ಯಕ್ಷದರ್ಶಿ ಅಂದ್ರೆ ಉಗ್ರಪ್ಪ ಅವರೇ. ಆ ವಿಡಿಯೋದಲ್ಲೂ ಕೂಡ ಅವರೇ ಕಾಣಿಸುವಂತದ್ದು ಏನಿದು. ಈಗ ಅವರೇ ಅದ್ರ ಬಗ್ಗೆ ಸ್ಪಷ್ಟೀಕರಣವನ್ನ ಕೊಡ್ಬೇಕಾಗುತ್ತೆ ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ. ಓಕೆ ಓಕೆ ಒಂದು ನಿಮಿಷ, ಒಂದು ಸೆಕೆಂಡು. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇಟ್ ಮಾಡಿ ಅಂತ ಸರ್. ನಾನು ಕಳಿಸ್ಬೇಕಾಗುತ್ತೆ. ನೋಡ್ರಿ ಓಕೆ ಓಕೆ ನೋಡ್ರಿ ಓಕೆ ಓಕೆ ಒಂದು ನಿಮಿಷ, ಒಂದು ಸೆಕೆಂಡು. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ.